ನಮಃ ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 2/2/2026. ಪ್ರಾತಃ ಕ್ಲಾಸ್. ರಿವೈಸ್ ಕೋರ್ಸ್ 17/9/1968. ಓಂ ನಮಃ ಶಿವಾಯ. ಮುದ್ದು ಮಕ್ಕಳೇ, ಪತಿತ ಮನುಷ್ಯರು ಪಾವನ ದೇವತೆಗಳನ್ನು ಪೂಜಿಸುತ್ತಾರೆ. ದೇವತೆಗಳು ದೈವಿ ಗುಣವುಳ್ಳ ಮನುಷ್ಯರಾಗಿದ್ದಾರೆ. ಮೊದಲು ಅವ್ಯಭಿಚಾರಿ ಭಕ್ತಿ ಇತ್ತು, ನಂತರ ವ್ಯಭಿಚಾರಿ ಭಕ್ತಿ ಆಯಿತು. ಮನುಷ್ಯರ ಭಕ್ತಿ ಮಾಡುವುದು ಅಂದರೆ 5 ತತ್ವಗಳ ಭಕ್ತಿ ಮಾಡುವುದಾಗಿದೆ. ಶರೀರವು 5 ತತ್ವಗಳಿಂದ ಮಾಡಲ್ಪಟ್ಟಿದೆ ಅಲ್ಲವೇ? ಓಂ ನಮಃ ಶಿವಾಯ. ಮಧುರಾತಿ ಮಧುರ ಮಕ್ಕಳಿಗೆ ತಂದೆ ಈಗ ಮನೆಯನ್ನು ನೆನಪು ಮಾಡಿಸಿದ್ದಾರೆ. ಭಕ್ತಿ ಮಾರ್ಗದಲ್ಲಿಯೂ ಮನೆಯನ್ನು ನೆನಪು ಮಾಡುತ್ತಾರೆ. ಆದರೆ ಅಲ್ಲಿಗೆ ಯಾವಾಗ ಹೋಗಬೇಕು, ಹೇಗೆ ಹೋಗಬೇಕು ಎಂದು ಅವರಿಗೆ ಏನೂ ಗೊತ್ತಿಲ್ಲ. ಕಲ್ಪದ ಆಯುಷು ಲಕ್ಷಾಂತರ ವರ್ಷ ಎಂದು ಹೇಳಿರುವ ಕಾರಣ ಮನೆಯೂ ಮರೆತು ಹೋಗಿದೆ. ಲಕ್ಷಾಂತರ ವರ್ಷ ಇಲ್ಲೇ ಪಾತ್ರ ಅಭಿನಯಿಸುತ್ತೇವೆ ಎಂದು ತಿಳಿದುಕೊಳ್ಳುತ್ತಾರೆ. ಆದ್ದರಿಂದ ಮನೆಯನ್ನು ಮರೆತು ಬಿಡುತ್ತಾರೆ. ಈಗ ತಂದೆ ನೆನಪು ಮಾಡಿಸುತ್ತಾರೆ. ಮಕ್ಕಳೇ, ಮನೆಯು ತುಂಬ ಹತ್ತಿರವಿದೆ. ಈಗ ತಮ್ಮ ಮನೆಗೆ ಬರುವಿರಾ? ನಾನು ನೀವು ಮಕ್ಕಳ ಕರೆಯ ಮೇರೆಗೆ ಬಂದಿದ್ದೇನೆ. ನೀವು ಮನೆಗೆ ಬರುವಿರಾ? ಎಷ್ಟು ಸಹಜ ಮಾತಾಗಿದೆ. ಭಕ್ತಿ ಮಾರ್ಗದಲ್ಲಿ ಯಾವಾಗ ಮುಕ್ತಿಧಾಮಕ್ಕೆ ಹೋಗುತ್ತೇವೆ ಎಂದು ಸಹ ಗೊತ್ತಾಗುವುದಿಲ್ಲ. ಮುಕ್ತಿಯನ್ನೇ ಮನೆ ಎಂದು ಕರೆಯಲಾಗುತ್ತದೆ. ಲಕ್ಷಾಂತರ ವರ್ಷ ಎಂದು ಹೇಳಿರುವ ಕಾರಣ ಎಲ್ಲರೂ ಮನೆಯನ್ನು ಮರೆತು ಬಿಡುತ್ತಾರೆ. ತಂದೆಯನ್ನು ಹಾಗೂ ಮನೆಯನ್ನು ಮರೆತು ಬಿಡುತ್ತಾರೆ. ಲಕ್ಷಾಂತರ ವರ್ಷ ಎಂದು ಹಾಕುವುದರಿಂದ ತುಂಬ ವ್ಯತ್ಯಾಸ ಆಗುತ್ತದೆ. ಕುರುಡರಾಗಿ ಅಜ್ಞಾನದ ನಿದ್ರೆಯಲ್ಲಿ ಮಲಗಿದ್ದಾರೆ. ಯಾರಿಗೂ ಅರ್ಥವಾಗುವುದಿಲ್ಲ. ಭಕ್ತಿ ಮಾರ್ಗದಲ್ಲಿ ಮನೆಯನ್ನು ಎಷ್ಟು ದೂರ ಹೇಳುತ್ತಾರೆ. ತಂದೆ ಹೇಳುತ್ತಾರೆ, ವಾ ಮುಕ್ತಿಧಾಮಕ್ಕೆ ಈಗ ಹೋಗಬೇಕಾಗಿದೆ. ನೀವೇನು ಲಕ್ಷಾಂತರ ವರ್ಷ ಭಕ್ತಿ ಮಾಡುತ್ತೀರಿ ಎಂದೇನಿಲ್ಲ. ಭಕ್ತಿ ಯಾವಾಗಿನಿಂದ ಶುರುವಾಗುತ್ತದೆ ಎಂದು ಸಹ ನಿಮಗೆ ಗೊತ್ತಿಲ್ಲ. ಲಕ್ಷಾಂತರ ವರ್ಷದ ಲೆಕ್ಕ ಹಾಕುವ ಅವಶ್ಯಕತೆಯೇ ಇಲ್ಲ. ತಂದೆಯನ್ನು ಮತ್ತು ಮನೆಯನ್ನು ಮರೆತು ಬಿಡುತ್ತಾರೆ. ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಆದರೆ ಸುಮ್ಮನೆ ಇಷ್ಟು ದೂರ ಮಾಡಿಡುತ್ತಾರೆ. ಅಂದರೆ ಇನ್ನೂ ಬಹಳ ಸಮಯ ಇರ್ತೀವಿ ಅನ್ನೋದನ್ನು ತೋರಿಸಿದ್ದಾರೆ. ಈಗ ತಂದೆ ಹೇಳುತ್ತಾರೆ, ಮಕ್ಕಳೇ, ಮನೆಯು ಬಹಳ ಹತ್ತಿರವಿದೆ. ಈಗ ನಾನು ನಿಮ್ಮನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಮನೆಗೆ ಹೋಗಬೇಕು, ಆದರೆ ಅವಶ್ಯವಾಗಿ ಪವಿತ್ರರಾಗಬೇಕು. ಗಂಗಾ ಸ್ನಾನವನ್ನು ನೀವು ಮಾಡುತ್ತಾ ಬಂದಿದ್ದೀರಿ, ಆದರೆ ಪವಿತ್ರರಾಗಿಲ್ಲ ಅಲ್ಲವೇ? ಒಂದು ವೇಳೆ ಪವಿತ್ರರಾಗಿದ್ದರೆ ಮನೆಗೆ ಹೋಗುತ್ತಿದ್ದೀರಿ, ಆದರೆ ನಿಮಗೆ ಮನೆಯ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ಪವಿತ್ರತೆಯ ಬಗ್ಗೆಯೂ ಗೊತ್ತಿಲ್ಲ. ಅರ್ಧ ಕಲ್ಪದಿಂದ ಭಕ್ತಿ ಮಾಡಿದ್ದೀರಿ, ಆದ್ದರಿಂದ ಭಕ್ತಿಯನ್ನು ಬಿಡುವುದೇ ಇಲ್ಲ. ಈಗ ತಂದೆ ಹೇಳುತ್ತಾರೆ, ಭಕ್ತಿ ಪೂರ್ಣವಾಗುತ್ತದೆ. ಭಕ್ತಿಯಲ್ಲಿ ಅಪಾರವಾದ ದುಃಖ ಇರುತ್ತದೆ. ನೀವೇನು ಲಕ್ಷಾಂತರ ವರ್ಷ ದುಃಖ ನೋಡಿದ್ದೀರಿ ಎಂದೇನಿಲ್ಲ. ಲಕ್ಷಾಂತರ ವರ್ಷದ ಮಾತೇ ಇಲ್ಲ. ನಿಜವಾದ ದುಃಖವನ್ನು ನೀವು 1500 ವರ್ಷ ಅನುಭವಿಸಿದ್ದೀರಿ. ಯಾವಾಗ ಜಾಸ್ತಿ ವಿಕಾರಗಳಲ್ಲಿ ಆಗ ಕೊಳಕಾಗಿದ್ದೀರೋ. ಮೊದಲು ರಜೋದಲ್ಲಿ ಇದ್ದಾಗ ಸ್ವಲ್ಪ ತಿಳುವಳಿಕೆ ಇತ್ತು. ತಿಂಗಳಲ್ಲಿ ಒಮ್ಮೆ ಕಷ್ಟಪಟ್ಟು ಹೋಗುತ್ತಿದ್ದರು. ಮತ್ತು ಬಹಳ ದಿನಗಳ ನಂತರ ವಿಕಾರಕ್ಕೆ ಹೋಗಲು ಸಮಯ ಹಿಡಿಯುತ್ತಿತ್ತು. ಈಗ ತುಂಬ ಜಾಸ್ತಿ ಆಗಿದೆ. ಆದ್ದರಿಂದ ತಂದೆ ಮಕ್ಕಳಿಗೆ ಹೇಳುತ್ತಾರೆ, ಸುಖಧಾಮಕ್ಕೆ ಹೋಗಬೇಕಾಗಿದೆ. ಜನ್ಮ ಜನ್ಮಾಂತರದ ಪಾಪಗಳು ತಲೆಯ ಮೇಲಿವೆ. ಈಗ ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ. ನೆನಪಿನಿಂದಲೇ ಬಹಳ ಖುಷಿ ಆಗುತ್ತದೆ. ಯಾವ ತಂದೆ ನಿಮ್ಮನ್ನು ಅರ್ಧಕಲ್ಪ ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆಯೋ ಅವರನ್ನು ನೆನಪು ಮಾಡಬೇಕು. ಹೀಗೆ ಆಗಬೇಕು ಎಂದು ತಂದೆ ಹೇಳುತ್ತಾರೆ. ಆದ್ದರಿಂದ ಮೊದಲನೆಯದಾಗಿ ಪವಿತ್ರರಾಗಿ ಮತ್ತು ನಡತೆಯನ್ನು ಸುಧಾರಿಸಿಕೊಳ್ಳಿ. ವಿಕಾರಗಳನ್ನು ಭೂತ ಎಂದು ಕರೆಯಲಾಗುತ್ತದೆ. ಲೋಭದ ಮೋಹದ ಭೂತವೂ ಇರುತ್ತದೆ. ಈ ಭೂತಗಳು ತುಂಬ ಅಶುದ್ಧವಾಗಿವೆ. ಮನುಷ್ಯರನ್ನು ಸಂಪೂರ್ಣವಾಗಿ ಕೊಳಕು ಮಾಡುತ್ತವೆ. ಲೋಭಿಗಳು ಸಹ ತುಂಬ ಪಾಪ ಮಾಡುತ್ತಾರೆ. ಈ 5 ವಿಕಾರಗಳು ತುಂಬ ಕಠಿಣ ಭೂತಗಳಾಗಿವೆ.
ಇವೆಲ್ಲವನ್ನು ಬಿಡುವುದು ಸಹ ಬಹಳ ಕಷ್ಟವಾಗುತ್ತದೆ. ಲೋಭವನ್ನು ಬಿಡುವುದು ಸಹ ಕಾಮವನ್ನು ಬಿಡುವಷ್ಟೇ ಕಷ್ಟವಾಗುತ್ತದೆ. ಬಿಡುವುದೇ ಇಲ್ಲ. ಇಡೀ ಆಯುಷ್ಯು ತಂದೆ ತಿಳಿಸುತ್ತಲೇ ಇರುತ್ತಾರೆ. ಆದರೂ ಮೋಹದ ಎಳೆ ಕತ್ತರಿಸುವುದೇ ಇಲ್ಲ. ಕೋಪವೂ ಕಷ್ಟಪಟ್ಟು ಬಿಡುತ್ತಾರೆ. ಮಕ್ಕಳಿಗೆ ಕೋಪ ಬಂತು ಎಂದು ಹೇಳುತ್ತಾರೆ. ಕೋಪದ ಹೆಸರನ್ನು ತೆಗೆದುಕೊಳ್ಳುತ್ತಾರೆ. ಯಾವುದೇ ಭೂತ ಬರಬಾರದು. ಈಗ ಅವುಗಳ ಮೇಲೆ ವಿಜಯ ಪಡೆಯಬೇಕು. ತಂದೆ ಹೇಳುತ್ತಾರೆ, ನಾನು ಇರುವವರೆಗೂ ಪುರುಷಾರ್ಥ ಮಾಡುತ್ತೀರಿ. ತಂದೆ ಎಷ್ಟು ವರ್ಷ ಇರುತ್ತಾರೆ? ಪ್ರಜಾಪಿತ ಬ್ರಹ್ಮ ಕೂಡ 100 ವರ್ಷದ ನಂತರ ಹೋಗುತ್ತಾರೆ ಎಂದು ಗಾಯನವಿದೆ. ತಂದೆ ಬರುವುದೇ 60 ವರ್ಷದ ನಂತರ. ಬ್ರಹ್ಮ ಹೋದರೆ ತಂದೆಯೂ ಹೊರಟು ಹೋಗುತ್ತಾರೆ. ಆದ್ದರಿಂದ 40 ವರ್ಷ ಕುಳಿತು ತಿಳಿಸುತ್ತಾರೆ. ಒಳ್ಳೆಯ ಸಮಯವನ್ನೇ ಕೊಡುತ್ತಾರೆ. 40 ವರ್ಷ ಇದು ಏನು ಕಡಿಮೆಯಲ್ಲ. ಸೃಷ್ಟಿ ಚಕ್ರವನ್ನು ತಿಳಿದುಕೊಳ್ಳುವುದು ತುಂಬ ಸಹಜವಾಗಿದೆ. 7 ದಿನದಲ್ಲಿ ಎಲ್ಲ ಜ್ಞಾನ ಬುದ್ಧಿಯಲ್ಲಿ ಬರುತ್ತದೆ. ಆದರೆ ಜನ್ಮ ಜನ್ಮಾಂತರದ ಪಾಪಗಳು ಕತ್ತರಿಸುವಲ್ಲಿ ತಡವಾಗುತ್ತದೆ. ಇದೇ ಕಷ್ಟದ ಮಾತಾಗಿದೆ. ಇದಕ್ಕಾಗಿ ಬಾಬಾ ಸಮಯ ಕೊಡುತ್ತಾರೆ. ಮಾಯೆಯ ವಿಘ್ನ ತುಂಬ ಇರುತ್ತದೆ. ಮಾಯೆಯು ಸಂಪೂರ್ಣ ಮರೆಸುತ್ತದೆ. ಮಕ್ಕಳು ಇಲ್ಲಿ ಕುಳಿತುಕೊಳ್ಳುತ್ತಾರೆ. ಆದರೂ ಪೂರ್ತಿ ಸಮಯ ನೆನಪಿನಲ್ಲಿ ಎಲ್ಲಿ ಕುಳಿತುಕೊಳ್ಳುತ್ತಾರೆ? ಬಾಬನ ಎದುರಿಗೆ ಕುಳಿತಿದ್ದರೂ ಬುದ್ಧಿ ಅನೇಕ ಕಡೆ ಹೊರಟು ಹೋಗುತ್ತದೆ. ಅದಕ್ಕಾಗಿಯೇ 40 ವರ್ಷದ ಸಮಯ ಕೊಡುತ್ತಾರೆ. ಪರಿಶ್ರಮ ಪಟ್ಟು ಕರ್ಮಾತೀತ ಸ್ಥಿತಿಯನ್ನು ಪಡೆಯಬೇಕು. ಶಿಕ್ಷಣವು ಸಹಜವಾಗಿದೆ. ಬುದ್ಧಿವಂತ ಮಗುವಾಗಿದ್ದರೆ 7 ದಿನದಲ್ಲಿ ಎಲ್ಲ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬಹುದು. ಈ 84 ಜನ್ಮಗಳ ಚಕ್ರ ಹೇಗೆ ತಿರುಗುತ್ತದೆ? ಆದರೆ ಪವಿತ್ರರಾಗುವುದರಲ್ಲಿ ಪರಿಶ್ರಮವಿದೆ. ಇದರ ಮೇಲೆಯೇ ಎಷ್ಟೊಂದು ಗಲಾಟೆಗಳಾಗುತ್ತವೆ. ಮಾತು ಸರಿಯಾಗಿದೆ ಎಂದು ತಿಳಿದುಕೊಳ್ಳುತ್ತಾರೆ. ಮೊದಲು ನಾವು ನಿಂದನೆ ಮಾಡುತ್ತಿದ್ದೆವು, ಇವರು ಅಕ್ಕ ತಂಗಿಯರನ್ನು ಅಣ್ಣ ತಮ್ಮಂದಿರನ್ನಾಗಿ ಮಾಡುತ್ತಾರೆ ಎಂದು. ಆದರೆ ಮಾತು ಬಹಳ ಸರಿಯಾಗಿದೆ. ನಾವು ಪ್ರಜಾಪಿತ ಬ್ರಹ್ಮನ ಮಕ್ಕಳಾಗದ ಹೊರತು ಪವಿತ್ರರಾಗಿ ಹೇಗೆ ಇರಲು ಸಾಧ್ಯ? ವಿಕಾರಿ ದೃಷ್ಟಿ ನಿರ್ವಿಕಾರಿ ದೃಷ್ಟಿಯಾಗಿ ಹೇಗೆ ಬದಲಾಗಲು ಸಾಧ್ಯ? ಈ ಯುಕ್ತಿ ತುಂಬ ಚೆನ್ನಾಗಿದೆ. ನಾವು ಬ್ರಹ್ಮನ ಮಕ್ಕಳು ಅಂದ ಮೇಲೆ ಅಣ್ಣ ತಂಗಿಯರಾದೆವು ಅಲ್ಲವೇ? ವಿಕಾರಿ ದೃಷ್ಟಿಯನ್ನಾಗಿ ಮಾಡಿಕೊಳ್ಳಲು ಇದರಲ್ಲಿ ತುಂಬ ಸಹಾಯ ಸಿಗುತ್ತದೆ. ಬ್ರಹ್ಮನ ಕರ್ತವ್ಯವೂ ಇದೇ ಆಗಿದೆ ಅಲ್ಲವೇ? ಬ್ರಹ್ಮನ ಮೂಲಕ ದೇವಿ ದೇವತಾ ಧರ್ಮದ ಸ್ಥಾಪನೆ ಅಥವಾ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವುದು. ತಂದೆ ಬರುವುದೇ ಪುರುಷೋತ್ತಮ ಸಂಗಮ ಯುಗದಲ್ಲಿ. ಆಗ ತಿಳಿಸಲು ಎಷ್ಟು ಪರಿಶ್ರಮ ಪಡಬೇಕಾಗುತ್ತದೆ. ತಂದೆಯ ಪರಿಚಯ ಕೊಡುವುದಕ್ಕಾಗಿಯೇ ಸೆಂಟರ್ಗಳನ್ನು ತೆರೆಯಲಾಗುತ್ತದೆ. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆಯಬೇಕು. ಭಗವಂತನು ನಿರಾಕಾರನಾಗಿದ್ದಾನೆ. ಕೃಷ್ಣನು ದೇಹಧಾರಿಯಾಗಿದ್ದಾನೆ. ಅವನನ್ನು ಭಗವಂತ ಎಂದು ಹೇಳಲು ಸಾಧ್ಯವಿಲ್ಲ. ಭಗವಂತನೇ ಬಂದು ಭಕ್ತಿಯ ಫಲವನ್ನು ಕೊಡುತ್ತಾರೆ ಎಂದು ಹೇಳುತ್ತಾರೆ. ಆದರೆ ಭಗವಂತನ ಪರಿಚಯವೇ ಇಲ್ಲ. ಭಗವಂತನ ಬದಲಿಗೆ ಸಂಪೂರ್ಣ 84 ಜನ್ಮ ತೆಗೆದುಕೊಳ್ಳುವವನ ಹೆಸರನ್ನು ಹಾಕಿದ್ದಾರೆ. ಅಂದರೆ ಶಿವನ ಬದಲಿಗೆ ಕೃಷ್ಣನ ಹೆಸರನ್ನು ಹಾಕಿದ್ದಾರೆ. ನೀವು ಎಷ್ಟೊಂದು ತಿಳಿಸುತ್ತೀರಿ, ಆದರೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ದೇಹಧಾರಿಗಳು ಪುನರ್ಜನ್ಮದಲ್ಲಿ ಅವಶ್ಯವಾಗಿ ಬರುತ್ತಾರೆ ಎಂದು ತಿಳಿಸಲಾಗುತ್ತದೆ. ಅವರಿಂದ ಆಸ್ತಿ ಸಿಗಲು ಸಾಧ್ಯವಿಲ್ಲ. ಆತ್ಮಕ್ಕೆ ಒಬ್ಬನೇ ಪರಮಪಿತ ಪರಮಾತ್ಮನಿಂದ ಆಸ್ತಿ ಸಿಗುತ್ತದೆ. ಮನುಷ್ಯರಿಗೆ ಮುಕ್ತಿ ಜೀವನ್ಮುಕ್ತಿ ಕೊಡಲು ಸಾಧ್ಯವಿಲ್ಲ. ಈ ಆಸ್ತಿಯನ್ನು ಪಡೆಯಲು ನೀವು ಮಕ್ಕಳು ಪುರುಷಾರ್ಥ ಮಾಡುತ್ತಿದ್ದೀರಿ. ಈ ತಂದೆಯನ್ನು ಪಡೆಯಲು ನೀವು ಎಷ್ಟು ಅಲೆದಾಡುತ್ತೀರಿ. ಮೊದಲು ಕೇವಲ ಒಬ್ಬ ಶಿವನ ಪೂಜೆ ಮಾಡುತ್ತಿದ್ದವರು ಬೇರೆ ಎಲ್ಲೂ ಹೋಗುತ್ತಿರಲಿಲ್ಲ. ಅದು ಅವ್ಯಭಿಚಾರಿ ಭಕ್ತಿಯಾಗಿತ್ತು. ಬೇರೆಯವರ ಮಂದಿರ ಇತ್ಯಾದಿ ಇಷ್ಟೊಂದು ಆಗ ಇರಲಿಲ್ಲ. ಈಗ ನೋಡಿ, ದೇವತೆಗಳ ಚಿತ್ರಗಳನ್ನು ಎಷ್ಟೊಂದು ಕಡೆ ಮಿಟ್ಟಿದ್ದಾರೆ.
ಬಹಳ ಚಿತ್ರಗಳು, ಮಂದಿರ ಇತ್ಯಾದಿಗಳನ್ನು ಕಟ್ಟುತ್ತಾರೆ. ಭಕ್ತಿ ಮಾರ್ಗದಲ್ಲಿ ನೀವು ಎಷ್ಟು ಪರಿಶ್ರಮ ಪಡಬೇಕಾಗುತ್ತದೆ. ಮನುಷ್ಯರ ಬುದ್ಧಿಯಲ್ಲಿ ಭಕ್ತಿ ಮಾರ್ಗದ ಶಾಸ್ತ್ರಗಳ ಮಾತುಗಳೇ ತುಂಬಿಕೊಂಡಿವೆ. ಶಾಸ್ತ್ರಗಳನ್ನೇ ಕುಳಿತು ಓದುತ್ತಾರೆ. ಶಾಸ್ತ್ರಗಳು ಹೀಗೆ ಹೇಳುತ್ತವೆ, ಬಹಳಷ್ಟು ಶಾಸ್ತ್ರಗಳಿವೆ. ವಾಸ್ತವದಲ್ಲಿ ಭಾರತದ ಇಷ್ಟೊಂದು ಶಾಸ್ತ್ರಗಳು ಇರಬಾರದು. ಪ್ರತಿಯೊಂದು ಧರ್ಮಕ್ಕೂ ಒಂದೇ ಶಾಸ್ತ್ರ ಇರಬೇಕು. ಒಂದು ಧರ್ಮಕ್ಕೆ ಒಬ್ಬ ಸ್ಥಾಪಕ, ಅವರಿಗೊಂದು ಧರ್ಮಶಾಸ್ತ್ರ. ಕ್ರಿಶ್ಚಿಯನ್ನರದು ಒಂದು ಶಾಸ್ತ್ರ ಇದೆ, ಬೌದ್ಧರಿಗೂ ಒಂದು ಶಾಸ್ತ್ರ ಇದೆಯಲ್ಲವೇ? ಧರ್ಮಶಾಸ್ತ್ರ ಅರ್ಥಾತ್ ಧರ್ಮ ಸ್ಥಾಪನೆ ಮಾಡುವ ಒಂದು ಶಾಸ್ತ್ರ. ಬಾಕಿ ಅನೇಕ ಶಾಸ್ತ್ರಗಳು ಏನಿವೆ ಅವುಗಳಲ್ಲಿ ಯಾವುದೇ ದಾರಿ ಇಲ್ಲ. ಗತಿ ಸದ್ಗತಿಯ ದಾರಿಯು ಒಬ್ಬ ತಂದೆಯೇ ತಿಳಿಸುತ್ತಾರೆ. ಶಾಸ್ತ್ರಗಳಲ್ಲಿ ಇಲ್ಲ, ಏಕೆಂದರೆ ಅದು ಭಕ್ತಿಯಾಗಿದೆ. ಎಷ್ಟೊಂದು ರಾಶಿ ಬಹಳಷ್ಟು ಶಾಸ್ತ್ರಗಳು, ಮಂದಿರ ಇತ್ಯಾದಿಗಳನ್ನು ಕಟ್ಟುತ್ತಾರೆ. ವಾಸ್ತವದಲ್ಲಿ ಮಂದಿರಗಳು ಕೇವಲ ದೇವಿ ದೇವತೆಗಳದ್ದೇ ಇರುತ್ತವೆ. ಯಾರು ಸತ್ಯಯುಗದಲ್ಲಿ ಇರುತ್ತಾರೋ ಅವರ ಮಂದಿರಗಳು ಇರುತ್ತವೆ. ಬೇರೆ ಯಾವ ಮನುಷ್ಯರು ಮಂದಿರ ಕಟ್ಟುವುದೇ ಇಲ್ಲ, ಏಕೆಂದರೆ ಮನುಷ್ಯರು ಪತಿತರಾಗಿದ್ದಾರೆ. ಅವರು ಪಾವನ ದೇವತೆಗಳು. ಅವರನ್ನು ನೀವು ಮನುಷ್ಯರೆಂದು ಕರೆಯುವುದಿಲ್ಲ. ಪತಿತ ಮನುಷ್ಯರು ಪಾವನ ದೇವತೆಗಳನ್ನು ಪೂಜಿಸುತ್ತಾರೆ. ಅವರು ಎಲ್ಲರೂ ಮನುಷ್ಯರೇ ಆಗಿದ್ದರೂ ಅವರಲ್ಲಿ ದೈವಿ ಗುಣಗಳಿವೆ. ಯಾರಲ್ಲಿ ದೈವಿ ಗುಣಗಳಿಲ್ಲವೋ ಅವರು ಇವರ ಪೂಜೆ ಮಾಡುತ್ತಾರೆ. ನೀವೇ ಸ್ವಯಂ ಪೂಜ್ಯರಾಗಿದ್ದೀರಿ, ನಂತರ ಪೂಜಾರಿಗಳಾಗಿದ್ದೀರಿ. ತಾವೇ ಪೂಜ್ಯರು, ತಾವೇ ಪೂಜಾರಿಗಳು. ಮೊದಲು ಅವ್ಯಭಿಚಾರಿ ಭಕ್ತಿ ಇತ್ತು, ನಂತರ ವ್ಯಭಿಚಾರಿ ಭಕ್ತಿಯಾಯಿತು. ಮನುಷ್ಯರ ಭಕ್ತಿ ಮಾಡುವುದು ಅಂದರೆ 5 ತತ್ವಗಳ ಭಕ್ತಿ ಮಾಡುವುದಾಗಿದೆ. ಶರೀರವು 5 ತತ್ವಗಳಿಂದ ಮಾಡಲ್ಪಟ್ಟಿದೆ. ಈಗ ಮಕ್ಕಳು ತಮ್ಮ ಮುಕ್ತಿಧಾಮಕ್ಕೆ ಹೋಗಬೇಕು. ಅದಕ್ಕಾಗಿ ಇಷ್ಟೊಂದು ಭಕ್ತಿ ಮಾಡಿದ್ದೀರಿ. ಈಗ ನಾನು ನಿಮ್ಮನ್ನು ನನ್ನ ಜೊತೆ ಕರೆದುಕೊಂಡು ಹೋಗುತ್ತೇನೆ. ನೀವು ಸತ್ಯಯುಗದಲ್ಲಿ ಹೋಗುವಿರಿ. ತಂದೆ ಬಂದಿರುವುದೇ ಪತಿತ ಪ್ರಪಂಚದಿಂದ ಪಾವನ ಪ್ರಪಂಚಕ್ಕೆ ಕರೆದುಕೊಂಡು ಹೋಗಲು. ಪಾವನ ಪ್ರಪಂಚ ಇರುವುದೇ 2, ಮುಕ್ತಿ ಮತ್ತು ಜೀವನ್ಮುಕ್ತಿ. ತಂದೆ ಹೇಳುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನಾನು ಕಲ್ಪಕಲ್ಪಕ್ಕೂ ಕಲ್ಪದ ಸಂಗಮ ಯುಗದಲ್ಲಿಯೇ ಬರುತ್ತೇನೆ. ನೀವು ಭಕ್ತಿ ಮಾರ್ಗದಲ್ಲಿ ಎಷ್ಟು ದುಃಖ ಅನುಭವಿಸುತ್ತಾ ಬಂದಿದ್ದೀರಿ. ಮೊದಲು ಶಿವನ ಭಕ್ತಿ ಮಾಡುತ್ತಿದ್ದಾಗ ಈಗ ಅಲೆದಾಡುತ್ತಿರಲಿಲ್ಲ. ಗೀತೆ ಕೂಡ ಇದೆ ಅಲ್ಲವೇ? 4 ಕಡೆ ಸುತ್ತಾಡಿದೆ, ಆದರೂ ಸದಾ ದೂರ ಉಳಿದೆ. ಯಾರಿಂದ? ತಂದೆಯಿಂದ. ತಂದೆಯನ್ನು ಹುಡುಕಲು ಅನೇಕ ಜನ್ಮಾಂತರದಿಂದ ಸುತ್ತು ಹಾಕುತ್ತಾ ಬಂದಿದ್ದೇವೆ, ಆದರೂ ತಂದೆಯಿಂದ ದೂರ ಉಳಿದಿದ್ದೇವೆ. ಆದ್ದರಿಂದ ಭಗವಂತನನ್ನು ಕೂಗಿ ಕರೆಯುತ್ತಾರೆ, ಹೇ ಪತಿತ ಪಾವನ, ನೀನು ಬಂದು ನಮ್ಮನ್ನು ಪಾವನ ಮಾಡು. ತಂದೆಯ ವಿನಃ ಬೇರೆ ಯಾರು ಹೀಗೆ ಮಾಡಲು ಸಾಧ್ಯವಿಲ್ಲ. ಈ ಆಟವೇ 5000 ವರ್ಷಗಳದ್ದಾಗಿದೆ. ಲಕ್ಷಾಂತರ ವರ್ಷದ ಮಾತೇ ಇಲ್ಲ. ಡ್ರಾಮಾ ಅನುಸಾರ ಎಲ್ಲರೂ ಪುರುಷಾರ್ಥ ಮಾಡುತ್ತಲೇ ಇರುತ್ತಾರೆ ಎಂದೂ ಸಹ ನಿಮಗೆ ಗೊತ್ತಿದೆ. ಯಾವ ರೀತಿ ಕಲ್ಪದ ಮೊದಲು ಮಾಡಿದ್ದರೋ ಅದರ ಅನುಸಾರವೇ ರಾಜಧಾನಿ ಸ್ಥಾಪನೆಯಾಗುತ್ತಿದೆ. ಎಲ್ಲರೂ ಒಂದೇ ರೀತಿ ಓದುವುದಿಲ್ಲ. ಇದು ಪಾಠಶಾಲೆ ಆಗಿದೆ ಅಲ್ಲವೇ? ರಾಜಯೋಗದ ಶಿಕ್ಷಣ ಆಗಿದೆ. ಯಾರು ದೇವಿ ದೇವತಾ ಧರ್ಮದವರು ಇರುತ್ತಾರೋ ಅವರು ಹೊರಬರುತ್ತಾರೆ. ಮೂಲವತನದಲ್ಲಿಯೂ ಎಷ್ಟೇ ಸಂಖ್ಯೆ ಇದ್ದರೂ ಅದು ನಿಖರವಾಗಿರುತ್ತದೆ. ಹೆಚ್ಚು ಕಡಿಮೆ ಆಗಲು ಸಾಧ್ಯವಿಲ್ಲ, ಆದರೆ ಎಣಿಕೆ ಮಾಡಲು ಆಗುವುದಿಲ್ಲ. ನಾಟಕದಲ್ಲಿ ಪಾತ್ರಧಾರಿಗಳ ಅಂದಾಜು ಸಂಪೂರ್ಣ ಪಕ್ಕಾ ಇದೆ, ಆದರೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಎಷ್ಟಿದ್ದಾರೋ ಅಷ್ಟು ನಿಖರವಾಗಿದ್ದಾರೆ. ಮತ್ತೆ ಅವರೇ ಬಂದು ಪಾತ್ರ ಅಭಿನಯಿಸುತ್ತಾರೆ. ಮತ್ತೆ ಮೂಲವತನದಲ್ಲಿಯೂ ತಮ್ಮ ತಮ್ಮ ವಿಭಾಗದಲ್ಲಿ ಹೋಗುತ್ತಾರೆ.
ಮತ್ತೆ ನಾವು ಹೊಸ ಪ್ರಪಂಚದಲ್ಲಿ ಬರುತ್ತೇವೆ. ಬಾಕಿ ಅಲ್ಲಿ ಎಲ್ಲರೂ ಹೊರಟು ಹೋಗುತ್ತಾರೆ. ಈಗ ಯಾರಾದರೂ ಎಣಿಕೆ ಮಾಡುವುದಾದರೆ ಮಾಡಬಹುದು. ಬಹುಶಃ ಬಾಬಾ ಹೇಳಲೂಬಹುದು ಎಷ್ಟಿದ್ದಾರೆ ಎಂದು. ಈಗ ತಂದೆ ಹೇಳುತ್ತಾರೆ, ನಾನು ನಿಮಗೆ ಅತಿ ರಹಸ್ಯ ಪಾಯಿಂಟ್ಸ್ಗಳನ್ನು ತಿಳಿಸುತ್ತೇನೆ. ಆರಂಭದ ಮತ್ತು ಈಗಿನ ತಿಳುವಳಿಕೆಯಲ್ಲಿ ಎಷ್ಟು ವ್ಯತ್ಯಾಸವಾಗುತ್ತದೆ. ಶಿಕ್ಷಣದಲ್ಲಿ ಸಮಯ ಹಿಡಿಯುತ್ತದೆ ಅಲ್ಲವೇ? ಪಟ್ ಎಂದು ಯಾರೂ ICS ಆಗುವುದಿಲ್ಲ. ನಂಬರ್ ವಾರ್ ಶಿಕ್ಷಣ ಇರುತ್ತದೆ. ತಂದೆ ಎಷ್ಟು ಸಹಜವಾಗಿ ತಿಳಿಸುತ್ತಾರೆ. ಆಗ ಮನುಷ್ಯರ ಬುದ್ಧಿಯಲ್ಲಿ ಸಹಜ ರೀತಿಯಲ್ಲಿ ಕೂರಲು ಸಾಧ್ಯವಾಗುತ್ತದೆ. ಮೊದಲು ಮತ್ತು ಈಗಿನ ತಿಳುವಳಿಕೆಯಲ್ಲಿ ಎಷ್ಟು ವ್ಯತ್ಯಾಸವಿದೆ. ದಿನ ಪ್ರತಿದಿನ ಹೊಸ ಹೊಸ ಪಾಯಿಂಟ್ಸ್ಗಳನ್ನು ತಂದೆ ತಿಳಿಸುತ್ತಾ ಇರುತ್ತಾರೆ. ಈಗ ತಂದೆ ಹೇಳುತ್ತಾರೆ, ನನ್ನನ್ನು ಪತಿತ ಪಾವನ ತಂದೆ ಎಂದು ಕರೆದಿದ್ದೀರಿ. ನಾನು ಬಂದಿದ್ದೇನೆ. ಆದ್ದರಿಂದ ನೀವು ಪಾವನರಾಗಿ ತಮ್ಮನ್ನು ಆತ್ಮ ಎಂದು ತಿಳಿದು ನನ್ನೊಬ್ಬನನ್ನೇ ನೆನಪು ಮಾಡಿದರೆ ನೀವು ಸತೋಪ್ರಧಾನ ಆಗುವಿರಿ. ಸತೋಪ್ರಧಾನ ಅವಶ್ಯವಾಗಿ ಆಗಬೇಕು. ಮತ್ತೆ ಇಲ್ಲಿ ಪಾತ್ರ ಅಭಿನಯಿಸಲು ಬರಬೇಕಾಗುತ್ತದೆ. ತಂದೆ ಹೇಳುತ್ತಾರೆ, ಆತ್ಮ ಪತಿತವಾಯಿತು. ಆದ್ದರಿಂದ ಪತಿತ ಪಾವನ ತಂದೆಯನ್ನು ಪಾವನ ಮಾಡಲು ನೆನಪು ಮಾಡುತ್ತಾರೆ. ಎಂತಹ ಅದ್ಭುತವಾಗಿದೆ. ಇಷ್ಟು ಚಿಕ್ಕ ಚಿಕ್ಕ ಆತ್ಮ ಎಷ್ಟು ದೊಡ್ಡ ಪಾತ್ರ ಅಭಿನಯಿಸುತ್ತದೆ. ಇದನ್ನೇ ಪ್ರಾಕೃತಿಕ ಎಂದು ಕರೆಯಲಾಗುತ್ತದೆ. ಅದನ್ನು ನೋಡಲು ಸಾಧ್ಯವಿಲ್ಲ. ಕೆಲವರು ಹೇಳುತ್ತಾರೆ, ನಾವು ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು. ತಂದೆ ಹೇಳುತ್ತಾರೆ, ಇಷ್ಟು ಚಿಕ್ಕ ಬಿಂದುವಿನ ಸಾಕ್ಷಾತ್ಕಾರ ನೀವೇನು ಮಾಡಿಕೊಳ್ಳುತ್ತೀರಿ? ಆತ್ಮವನ್ನು ಯಾರೂ ಸಹ ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ. ಬುದ್ಧಿಯಿಂದ ತಿಳಿದುಕೊಳ್ಳುತ್ತಾರೆ. ನಾನು ಆತ್ಮ ಈ ಶರೀರದಲ್ಲಿ ಇದ್ದೇನೆ. ನಾನು ತುಂಬ ಚಿಕ್ಕ ಬಿಂದುವಾಗಿದ್ದೇನೆ. ತಿಳಿದುಕೊಳ್ಳುವಂತಹದ್ದಾಗಿದೆ. ಬಾಕಿ ನೋಡುವುದು ಕಷ್ಟ. ಪಾತ್ರ ಅಭಿನಯಿಸಲು ಆತ್ಮಕ್ಕೆ ಈ ಎಲ್ಲ ಕರ್ಮೇಂದ್ರಿಯಗಳು ಸಿಕ್ಕಿವೆ. ಎಷ್ಟು ಪಾತ್ರ ಅಭಿನಯಿಸುತ್ತವೆ ಎಂದು ಅದ್ಭುತವಾಗಿದೆ ಅಲ್ಲವೇ? ಎಂದಿಗೂ ಆತ್ಮ ಸವೆಯುವುದಿಲ್ಲ. ಇದು ಅವಿನಾಶಿಯಾಗಿದೆ. ಡ್ರಾಮಾ ಕೂಡ ಅವಿನಾಶಿ ಮಾಡಲ್ಪಟ್ಟಿದೆ. ಯಾವಾಗ ನಿರ್ಮಾಣವಾಯಿತು ಎಂದು ಕೇಳಲು ಸಾಧ್ಯವಿಲ್ಲ. ಇವುಗಳನ್ನು ಅನಾದಿ ಎಂದು ಕರೆಯಲಾಗುತ್ತದೆ. ಮನುಷ್ಯರನ್ನು ಕೇಳಿರಿ, ರಾವಣನನ್ನು ಯಾವಾಗಿನಿಂದ ಸುಡುತ್ತಾ ಬಂದಿದ್ದೀರಿ? ಶಾಸ್ತ್ರಗಳನ್ನು ಯಾವಾಗಿನಿಂದ ಓದುತ್ತಾ ಬಂದಿದ್ದೀರಿ? ಆಗ ಅನಾದಿ ಎಂದು ಹೇಳುತ್ತಾರೆ. ಗೊತ್ತಿಲ್ಲ, ಗೊಂದಲದಲ್ಲಿದ್ದಾರೆ, ಏನನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ತಂದೆ ತಿಳಿಸುತ್ತಾರೆ, ಹುಬಹು ಹೇಗೆ ಮಕ್ಕಳಿಗೆ ಓದಿಸುತ್ತಾರೆಯೋ ಹಾಗೆ ತಿಳಿಸುತ್ತೇನೆ. ನೀವು ಸಂಪೂರ್ಣ ತಿಳುವಳಿಕೆ ಇಲ್ಲದವರಾಗಿದ್ದೆವು ಎಂದು ನಿಮಗೆ ಗೊತ್ತಿದೆ. ನಂತರ ಬೇಹದ್ದಿನ ತಿಳುವಳಿಕೆ ನಿಮಗೆ ಬಂದಿದೆ. ಅದು ಹದ್ದಿನ ಶಿಕ್ಷಣ ಆಗಿರುತ್ತದೆ. ಇದು ಬೇಹದ್ದಿನ ಶಿಕ್ಷಣ. ಅರ್ಧ ಕಲ್ಪ ಹಗಲು, ಅರ್ಧ ಕಲ್ಪ ರಾತ್ರಿ. 21 ಜನ್ಮ ನೀವು ಸ್ವಲ್ಪವೂ ದುಃಖ ಪಡೆಯುವುದಿಲ್ಲ. ಹೇಳುತ್ತಾರಲ್ಲವೇ, ಸುಖದಲ್ಲಿ ನಿಮ್ಮ ಕೂದಲು ಕೂಡ ಕೊಂಕುವುದಿಲ್ಲ ಎಂದು. ಯಾರೂ ನಿಮಗೆ ದುಃಖ ಕೊಡಲು ಸಾಧ್ಯವಿಲ್ಲ. ಹೆಸರೇ ಸುಖಧಾಮ ಆಗಿದೆ. ಇಲ್ಲಿ ಸುಖ ಇಲ್ಲ. ಮುಖ್ಯ ಮಾತು ಅಭ್ಯಾಸದ್ದಾಗಿದೆ. ನಮ್ಮ ನಡತೆ ಚೆನ್ನಾಗಿರಬೇಕು. ಮಕ್ಕಳಿಗೆ ಪ್ರತಿಯೊಂದು ಮಾತನ್ನು ಸ್ಪಷ್ಟಪಡಿಸಿ ತಿಳಿಸಲಾಗುತ್ತದೆ. ನಷ್ಟ ಮತ್ತು ಲಾಭ ಆಗುತ್ತದೆ ಅಲ್ಲವೇ? ಈಗ ತಂದೆ ಹೇಳುತ್ತಾರೆ, ಲಾಭದ ಮಾತು ಮುಗಿಯಿತು. ಈಗ ನಷ್ಟವೇ ನಷ್ಟ ಆಗುವುದಿದೆ. ವಿನಾಶದ ಸಮಯ ಬರುತ್ತದೆ. ಮತ್ತೆ ನೋಡಿ ಏನಾಗುತ್ತದೆ. ಮಳೆ ಬರದಿದ್ದರೆ ಧಾನ್ಯ ಎಷ್ಟು ದುಬಾರಿಯಾಗುತ್ತದೆ. ಎಷ್ಟೇ ಹೇಳಲಿ 3 ವರ್ಷದ ನಂತರ ತುಂಬ ಧಾನ್ಯ ಬೆಳೆಯುತ್ತದೆ ಎಂದು ಹೇಳುತ್ತಾರೆ. ಆದರೂ ದವಸ ಧಾನ್ಯಗಳನ್ನು ಹೊರಗಿನಿಂದ ತರಿಸುತ್ತಲೇ ಇರುತ್ತಾರೆ. ಅದಕ್ಕಾಗಿ ಪರದಾಡುತ್ತಾರೆ. ಇಂತಹ ಸಮಯ ಬರಲಿದೆ, ಒಂದೊಂದು ಕಾಳು ಸಹ ಸಿಗುವುದಿಲ್ಲ. ಅಷ್ಟೊಂದು ಆಪತ್ತುಗಳು ಬರಲಿವೆ. ಅವುಗಳನ್ನು ಈಶ್ವರೀಯ ಆಪತ್ತುಗಳು ಎಂದು ಕರೆಯುತ್ತಾರೆ. ಮಳೆ ಬರದಿದ್ದರೆ ಬರಗಾಲ ಅವಶ್ಯವಾಗಿ ಬೀಳುತ್ತದೆ. ಎಲ್ಲ ತತ್ವಗಳು ಇತ್ಯಾದಿ ಸಹ ಕೆಡಲಿವೆ.
ಎಲ್ಲೆಲ್ಲಿ ಮಳೆ ನಷ್ಟವನ್ನು ಮಾಡುತ್ತದೆ. ನೈಸರ್ಗಿಕ ಆಪತ್ತುಗಳು ಸಹ ಕಡಿಮೆ ಇಲ್ಲ. ತಂದೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಿದ್ದಾರೆ ಎಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ನಿಮ್ಮ ಗುರಿ ಮತ್ತು ಉದ್ದೇಶ ಇದಾಗಿದೆ. ಮತ್ತೆ ನಿಮ್ಮನ್ನು ನರನಿಂದ ನಾರಾಯಣನನ್ನಾಗಿ ಮಾಡುತ್ತಾರೆ. ಈ ಬೇಹದ್ದಿನ ಶಿಕ್ಷಣವನ್ನು ಬೇಹದ್ದಿನ ತಂದೆಯೇ ಓದಿಸುತ್ತಾರೆ. ಯಾರು ಹೇಗೆ ಓದುತ್ತಾರೋ ಅಂತಹ ಪದವಿ ಪಡೆಯುತ್ತಾರೆ. ತಂದೆ ಪುರುಷಾರ್ಥ ಮಾಡಿಸುತ್ತಾರೆ. ಪುರುಷಾರ್ಥ ಕಡಿಮೆ ಮಾಡಿದರೆ ಪದವಿಯು ಕಡಿಮೆ ಪಡೆಯುವಿರಿ. ಟೀಚರ್ ಸ್ಟೂಡೆಂಟ್ಗೆ ತಿಳಿಸುತ್ತಾರೆ ಅಲ್ಲವೇ? ಬೇರೆಯವರನ್ನು ಯಾವಾಗ ನಿಮ್ಮ ಸಮಾನ ಮಾಡಿಕೊಳ್ಳುತ್ತೀರೋ ಆಗ ಗೊತ್ತಾಗುತ್ತದೆ ಇವರು ಚೆನ್ನಾಗಿ ಓದುತ್ತಾರೆ ಮತ್ತು ಅನೇಕರಿಗೂ ಓದಿಸುತ್ತಾರೆ. ಮುಖ್ಯವಾಗಿರುವುದೇ ನೆನಪಿನ ಯಾತ್ರೆ. ತಲೆಯ ಮೇಲೆ ಪಾಪಗಳ ಹೊರೆ ತುಂಬ ಇದೆ. ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ. ಇದು ಆತ್ಮಿಕ ಯಾತ್ರೆಯಾಗಿದೆ. ಚಿಕ್ಕ ಮಕ್ಕಳಿಗೂ ಇದನ್ನು ಕಲಿಸಿರಿ. ಶಿವಬಾಬಾರನ್ನು ನೆನಪು ಮಾಡಿ ಎಂದು ಅವರಿಗೂ ಹಕ್ಕಿದೆ. ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಎಂದು ಅವರಿಗೂ ಅರ್ಥವಾಗುವುದಿಲ್ಲ. ಶಿವಬಾಬಾರವರನ್ನು ಕೇವಲ ನೆನಪು ಮಾಡುತ್ತಾರೆ. ಪರಿಶ್ರಮ ಪಡುವುದರಿಂದ ಅವರ ಕಲ್ಯಾಣವಾಗಬಹುದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮತ್ತೆ ಸಿಕ್ಕಿರುವ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಪ್ ಮತ್ತು ದಾದಾರವರ ನೆನಪು, ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ ನಮಸ್ತೆ ನಮಸ್ತೆ. ಶುಕ್ರಿಯಾ ಬಾಬಾ, ಧನ್ಯವಾದ. ವರದಾನ: ಸಹಜ ಯೋಗಿ ಭವ. ಸಹಜ ಯೋಗಿಯ ಸ್ಟೇಜ್ ಸ್ವಯಂ ಆಗಿರಲು ಅದರ ವಿಧಿ ಏನಾಗಿದೆ? ಅಮೃತ ವೇಳೆಯ ಮಹತ್ವವನ್ನು ತಿಳಿದುಕೊಳ್ಳಿ. ಅಮೃತ ವೇಳೆ ದಿನದ ಆರಂಭವಾಗಿದೆ, ಆದಿಯಾಗಿದೆ. ಯಾರು ಅಮೃತ ವೇಳೆ ಅರ್ಥಾತ್ ಇಡೀ ದಿನದ ಆದಿಯ ಸಮಯದಲ್ಲಿ ಪವರ್ಫುಲ್ ಸ್ಟೇಜ್ ಮಾಡಿಕೊಳ್ಳುತ್ತಾರೋ ಅವರಿಗೆ ಇಡೀ ದಿನ ಸಹಾಯ ಸಿಗುತ್ತದೆ. ಇಡೀ ದಿನದ ಜೀವನ ಮಹಾನ್ ಆಗುತ್ತದೆ. ಏಕೆಂದರೆ ಯಾವಾಗ ಅಮೃತ ವೇಳೆ ವಿಶೇಷವಾಗಿ ತಂದೆಯಿಂದ ಶಕ್ತಿಯನ್ನು ತುಂಬಿಕೊಳ್ಳುತ್ತೀರೋ ಆಗ ಶಕ್ತಿ ಸ್ವರೂಪರಾಗಿ ನಡೆಯುವುದರಿಂದ ಕಷ್ಟವಾಗುವುದಿಲ್ಲ. ಎಂತಹದ್ದೇ ಕಾರ್ಯ ಬರಲಿ ಕಷ್ಟದ ಅನುಭವ ಆಗುವುದಿಲ್ಲ. ಆದರೆ ಪ್ರಾಪ್ತ ಮಾಡಿಕೊಂಡ ಶಕ್ತಿಯ ಆಧಾರದಿಂದ ಎಲ್ಲವೂ ಸಹಜವಾಗುತ್ತದೆ. ಇದರಿಂದ ಸಹಜ ಯೋಗಿಯ ಸ್ಟೇಜ್ ಸ್ವಯಂ ಆಗಿರುತ್ತದೆ. ಅಮೃತ ವೇಳೆಯನ್ನು ಮಿಸ್ ಮಾಡುವುದು ಅಂದರೆ ಅರ್ಥ ಸಂಗಮ ಯುಗದ ವಿಶೇಷ ಪ್ರಾಪ್ತಿಯನ್ನು ಕಳೆದುಕೊಳ್ಳುವುದಾಗಿದೆ. ಏನೆಲ್ಲ ಈಶ್ವರೀಯ ಮರ್ಯಾದೆಗಳಿವೆಯೋ ಆ ಮರ್ಯಾದೆಗಳ ಅನುಸಾರ ಜೀವನ ಕಳೆಯುವುದರಲ್ಲಿ ವಿಶ್ವದ ಮುಂದೆ ಉದಾಹರಣೆಯಾಗುತ್ತೀರಿ. ವಿಶ್ವ ನಿಮ್ಮ ಜೀವನವನ್ನು ನೋಡಿ ತಮ್ಮ ಜೀವನವನ್ನು ರೂಪಿಸಿಕೊಳ್ಳುತ್ತದೆ. ಆದ್ದರಿಂದ ಮರ್ಯಾದೆಯ ಒಳಗೆ ಇದ್ದರೆ ಮಾಯೆಯು ಬರಲು ಸಾಧ್ಯವಿಲ್ಲ. ಸಹಜ ಯೋಗಿಯ ಜೊತೆಗೆ ಮಾಯಾಜೀತ್ ಕೂಡ ಆಗುತ್ತೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.